ಎಂದು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹತ್ವದ ದಿನ. ಗ್ಯಾರಂಟಿ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರದ ಸಾಧ್ಯತೆ. ಇವತ್ತು ಶುಭ ಶುಕ್ರವಾರ ಆಗಬಹುದಾ ಕ್ಯಾಬಿನೆಟ್ ಮೀಟಿಂಗ್ ಮೇಲೆ ಸಾಕಷ್ಟು ಕುತೂಹಲ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನಾಗಬಹುದು ಅಂತ ಹೇಳಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ಬಹುನಿರೀಕ್ಷಿತ ಜಾತಿ ಗಣತಿ ವರದಿ. ವಿರೋಧದ ಮಧ್ಯೆ ನಡೆಯಲಿದೆ ಮಂಡನೆ ಕುರಿತು ಚರ್ಚೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಮಂಡನೆಯಾಗುತ್ತೆ. ಪರ ವಿರೋಧದ ನಡುವೆ ಮಂಡನೆಗೆ ಹೈಕಮಾಂಡ್ ನಾಯಕರ ಬೆಂಬಲವನ್ನು ಕೂಡ ಸಿಎಂ ಪಡೆದಿದ್ದಾರೆ. ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್. ಗ್ಯಾರಂಟಿ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ. ರಾಹುಲ್ ಗಾಂಧಿ ಜೊತೆಗೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದು, ಆ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರ ಸಿಎಂ ಸಿದ್ದು. ಇವತ್ತು ನಿರ್ಣಾಯಕ ಆಗುತ್ತಾ ಕೈ ಸರ್ಕಾರದ ಮಹತ್ವದ ದಿನ. ಜಾತಿ ಗಣತಿಯ ಕ್ಲೈಮ್ಯಾಕ್ಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಜಯಪ್ರಕಾಶ್ ಹೆಗಡೆ ಸಾರಥ್ಯದಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಈ ಹಿಂದೆ ಅಂದರೆ ಫೆಬ್ರವರಿ 14ನೇ ತಾರೀಕು ಸಲ್ಲಿಕೆ ಮಾಡಲಾಗಿತ್ತು ವರದಿಯನ್ನ. ಅದರ ಅಂಗೀಕಾರ ಮಾಡಬೇಕಾ ಬೇಡವಾ ಅಂತ ಪರ ವಿರೋಧ ಸಾಕಷ್ಟು ನಡೀತು. ಚರ್ಚೆಯ ಬೆನ್ನಲ್ಲೇ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಕೈ ಸರ್ಕಾರದ ಮಹತ್ವದ ದಿನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಂತರಾಜ್ ಆಯೋಗದ ಅಧ್ಯಕ್ಷರಾಗಿದ್ದ ವೇಳೆ ಸರ್ವೆಯನ್ನು ಮಾಡಲಾಗಿತ್ತು. ಈಗ ಎರಡನೇ ಬಾರಿ 2024ರಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡ ಸಿದ್ದರಾಮಯ್ಯನವರು ವರದಿ ಸಲ್ಲಿಕೆಗೆ ಮುಂದಾಗ್ತಾ ಇದ್ದು, ಇವತ್ತು ಐತಿಹಾಸಿಕ ದಿನ. ರಾಹುಲ್ ಗಾಂಧಿ ಜೊತೆಗೂ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅವರೆಲ್ಲೋ ಗ್ರೀನ್ ಸಿಗ್ನಲ್ ಕೊಟ್ರ, ಹಾಗಾದ್ರೆ ಈ ವರದಿಯನ್ನ ಮಂಡನೆ ಮಾಡಿ ಅಂತ ಹೇಳಿ. ಶುಭ ಶುಕ್ರವಾರವೇ ಸಿಗತ್ತಾ ಗ್ರೀನ್ ಸಿಗ್ನಲ್? ಪ್ರಬಲ ಸಮುದಾಯಗಳು ಒಂದು ಆರೋಪವನ್ನ ಮಾಡ್ತಾ ಇದೆ. ಲಿಂಗಾಯತ ಸಮುದಾಯ ಹಾಗೆ ಒಕ್ಕಲಿಗ ಸಮುದಾಯ ಮನೆ ಮನೆಗೆ ಹೋಗಿ ಸರಿಯಾಗಿ ವರದಿಯನ್ನ ಮಾಡಿಲ್ಲ. ಇದು ಅವೈಜ್ಞಾನಿಕ ಅನ್ನೋ ತರ ಕಾಣಿಸ್ತಾ ಇದೆ. ಸೊ ನಮ್ಮ ಒಪ್ಪಿಗೆ ಇಲ್ಲ ಅದಕ್ಕೆ ಮಂಡನೆ ಮಾಡಲಿಕ್ಕೆ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸ್ತಿದ್ರೆ, ಇನ್ನ ಸ್ವಪಕ್ಷದಲ್ಲೇ ಇರುವಂತಹ ಲಿಂಗಾಯತ ಒಕ್ಕಲಿಗ ನಾಯಕರು ಏನ್ ಹೇಳ್ತಾರೆ? ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಚಲರಾಯಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಏನ್ ಹೇಳಬಹುದು ಅನ್ನುವ ಕುತೂಹಲ ಇದೆ. ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ, ಯಾವುದೇ ಸಹಿ ಕೂಡ ಇಲ್ಲ, ಸದಸ್ಯರುಗಳು ಸೇರಿ ವರದಿ ಮಾಡಿರೋದೇ ಆದ್ರೆ ಸಹಿ ಆಗಿಲ್ಲ ಅಂತ. ಮೂಲ ಜಾತಿ ಗಣತಿಯ ವರದಿ ಏನಿದೆ ಅದು ನಾಪತ್ತೆಯಾಗಿದೆ. ಸೊ ಈಗಿರೋದು ನಕಲಿ ಅನ್ನೋ ಥರ. ಅಲ್ಲಿ ಯಾಕೆ ಹಾಗಾದ್ರೆ ಸದಸ್ಯರುಗಳು ಹೋಗಿ
ಸೆನ್ಸಸ್ ಮಾಡಿದ್ರು ಅಂದ್ರೆ ಯಾಕಿಲ್ಲ ಅಲ್ಲಿ? ಹಾಗಾದ್ರೆ ಸಹಿ ಇರಬೇಕಲ್ಲ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಿಂದೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪತ್ತೆ. ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿ ಜಾತಿ ಗಣತಿಯನ್ನ ಮಾಡಿದ್ದು ಸೊ ಕೈ ಹಿಡಿಯತ್ತಾ? ಅದೇ ಸಿಎಂಗೆ ಏನಾದ್ರೂ ಮುಳುವಾಗಬಹುದಾ? ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡು ಹಿಂದುಳಿದ ವರ್ಗಗಳೆಲ್ಲೋ ಮೇಲ್ ತರ್ತಾರ? ಈ ರೀತಿ ಸಾಕಷ್ಟು ಚರ್ಚೆಗಳಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಜಾತಿ ಗಣತಿ ಬಹಳ ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಕೈಗೊಳ್ಳುವ ನಿರ್ಧಾರ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿನ ಒಂದು ಕ್ಯಾಬಿನೆಟ್ ನಲ್ಲಿ ಏನ್ ಚರ್ಚೆ ಆಗಬಹುದು? ಫಸ್ಟ್ ಆಫ್ ಆಲ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್? ಪವಿತ್ರ, ಇವತ್ತು ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೆಯುವಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಸಂಪುಟ ಸಭೆ ಆರಂಭವಾಗುವಂಥದ್ದು. ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ಮಹತ್ವದಾಗಿರ್ತಕ್ಕಂಥ ಸಚಿವ ಸಂಪುಟ ಸಭೆ ಎನ್ನಲಾಗ್ತಾ ಇದೆ. ಯಾಕಂತಂದ್ರೆ ಬಹು ದಿನಗಳಿಂದ ವರ್ಷಗಳಿಂದಲೂ ಕೂಡ ಈ ಜಾತಿ ಗಣತಿಯನ್ನ ಜಾರಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಹಲವಾರು ನಾಯಕರು, ರಾಜಕೀಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು ಮತ್ತು ಉಳಿದ ಹಲವಾರು ಸಂಘಟನೆಗಳು ಕೂಡ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಬೇಕು, ಜಾರಿಗೆ ತರಬೇಕು, ಆ ಒಂದು ಜನಸಂಖ್ಯಾವಾರು ಒಂದಿಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದಿಷ್ಟು ಪ್ರಾತಿನಿಧ್ಯ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಇತ್ತು. ಅದರಂತೆ ಈಗ ಸರ್ಕಾರಕ್ಕೂ ಕೂಡ ವರದಿ ಕೂಡ ಜಾತಿ ಗಣತಿ ವರದಿ ಕೂಡ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು, ಹಿಂದೆ ಕಾಂತರಾಜ್ ಅವರ ವರದಿ ಕೂಡ ಅದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ. ಆದ್ರೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಪರ ವಿರೋಧಗಳು ಚರ್ಚೆ ಆದಂತ ಸಂದರ್ಭದಲ್ಲಿ ಅದನ್ನ ಮುಂದಕ್ಕೆ ಹಾಕ್ತಾನೆ ಬಂದಿದ್ರು. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷದ ಏನು ಗುಜರಾತ್ನಲ್ಲಿ ಒಂದು ಈಗಾಗಲೇ CWC ಸಭೆ ಏನ್ ನಡೀತು, ಆ ಒಂದು ಸಭೆಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದ ಸಿದ್ಧಾಂತ ಕೂಡ ಅದೇ ಆಗಿರ್ತಕ್ಕಂಥದ್ದು. ASSC ಪ್ರಣಾಳಿಕೆಯಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡ್ತೀವಿ, ಯಾರೇ ವಿರೋಧ ಮಾಡಿದ್ರು ಸಹಿತ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಡ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು ಕೂಡ ಅವರ ಬಳಿ ಕೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಒಂದಿಷ್ಟು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ದೆಹಲಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಮತ್ತೆ ASSC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಚಿವ ಸಂಪುಟದಲ್ಲಿ ಆ ಒಂದು ಏನು ಜಾತಿ ಗಣತಿ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರು, ಕಾಂತರಾಜ್ ಅವರು ಏನ್ ಕೊಟ್ಟಿದ್ದಾರೆ ಅದನ್ನ ಒಂದು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದರ ಬಗ್ಗೆ ಇವತ್ತು ಚರ್ಚೆ ನಡೆಸುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಅದನ್ನ ಚರ್ಚೆ ನಡೆಸಿ ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಇವತ್ತು ನಿರ್ಧಾರವನ್ನ ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆ ಇರುವಂತದ್ದು. ಒಂದು ಕಡೆ ಸರ್ಕಾರ ಇಲ್ಲಿ DCM DK ಶಿವಕುಮಾರ್ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಹಲವಾರು ಪ್ರಬಲ ಸಮುದಾಯದ ನಾಯಕರು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಇದನ್ನ ವಿರೋಧ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಪಕ್ಷದ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆ ಮೇರೆಗೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಮೌನ ವಹಿಸ್ತಾರ ಅಥವಾ ಇದನ್ನ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಕುತೂಹಲ, ಇನ್ನೊಂದು ಕಡೆ ಶತಾಯಗತಾಯ ಪ್ರಯತ್ನ ಮಾಡಿ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಲೇಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಮತ್ತು ಅಹಿಂದ ವರ್ಗದ ಕೆಲವಷ್ಟು ನಾಯಕರ ಸಚಿವರು ಕೂಡ ಒತ್ತಡ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಕೆಳವರ್ಗದ ಸಮುದಾಯಗಳು ಸಾಕಷ್ಟು ಒಂದ್ ಕಡೆ ಮತ ಬ್ಯಾಂಕ್ ಅಂತ ನಾವು ಕೂಡ ಹೇಳ್ಬೋದು. ಅವರ ಒಂದಿಷ್ಟು ಬೇಡಿಕೆಗಳಿಗೆ ಸ್ಪಂದನೆ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನುವಂಥದ್ದು ಲೆಕ್ಕಾಚಾರ ಕೂಡ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಈಗ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಚಿವ ಸಂಪುಟದಲ್ಲಿ ಅದನ್ನ ಚರ್ಚೆ ನಡೆಸಿ ಇದಕ್ಕೆ ಒಂದಿಷ್ಟು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಂಡು ಅದನ್ನ ಕೇಂದ್ರಕ್ಕೆ ಕಳಿಸಿಕೊಡುವಂತ, ಅಂದ್ರೆ ಇಲ್ಲಿರ್ತಕ್ಕಂಥ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಚೆಲ್ಲುವಂತಹ ಪ್ರಯತ್ನಕ್ಕೆ ಮುಂದಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಜಾತಿ ಗಣತಿ ವರದಿಯನ್ನ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯಾಗಿ ಅದನ್ನ ಚರ್ಚೆ ನಡೆಸ್ತಾರೆ, ಅದಕ್ಕೆ ಯಾವೆಲ್ಲ ಸಚಿವರು ಯಾವ ರೀತಿಯಾಗಿ ಒಂದು ನಿಲುವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು
ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಪವಿತ್ರ. ಎಸ್ ಬಸವರಾಜ್, ಒಂದು ಕಡೆ ಈಗ ಸ್ವಪಕ್ಷದ ನಾಯಕರು ಏನ್ ಹೇಳ್ತಾರೋ ಅನ್ನುವಂಥ ಕುತೂಹಲ. ಯಾಕಂದ್ರೆ ಸರ್ಕಾರದಲ್ಲೇ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಪ್ರಬಲ ನಾಯಕರಿದ್ದಾರೆ. ಹಿಂದುಳಿದ ಸಮುದಾಯದ ನಾಯಕರು ಕೂಡ ಪ್ರಬಲ ನಾಯಕರಂತ ಗುರುತಿಸ್ಕೊಂಡಿದ್ದಾರೆ. ಸೊ ಅವರ ನಿಲುವು ಏನಾಗಿರಬಹುದು ಕ್ಯಾಬಿನೆಟ್ ನಲ್ಲಿ? ಅವರು ಇನ್ ಕೇಸ್ ಏನಾದ್ರೂ ಇದಕ್ಕೆ ವರದಿಯನ್ನ ಮಂಡನೆ ಮಾಡೋದು ಬೇಡ, ಇನ್ನೊಮ್ಮೆ ಏನಾದ್ರೂ ಇದನ್ನ ಪರಿಶೀಲನೆ ಮಾಡೋಣ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾರ, ಅಥವಾ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಏನಾದ್ರೂ ಆಗ್ಲಿ ಜಾರಿ ಆಗ್ಲಿ ಅಂತ ಹೇಳಿ ಅಂತ? ಪವಿತ್ರ, ಈ ಜಾತಿಗಣತಿ ವರದಿಯನ್ನ ಯಾವಾಗ ಸರ್ಕಾರ ಆ ವರದಿಯನ್ನ ತೆಗೆದುಕೊಳ್ತೋ ಆ ಒಂದು ಸಂದರ್ಭದಿಂದಲೂ ಕೂಡ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರು ಇದನ್ನ ಪ್ರಬಲವಾಗಿ ಖಂಡಿಸ್ತಾನೆ ಬಂದಿರತಕ್ಕಂಥದ್ದು. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಲಿಂಗಾಯತ ಸಮುದಾಯದಲ್ಲಿ ಕೆಲವಷ್ಟು ಒಳಪಂಗಡಗಳನ್ನು ಕೂಡ ಇವರು ಸರಿಯಾಗಿ ಅದನ್ನ ಸರ್ವೆ ಮಾಡಿಲ್ಲ ಅನ್ನುವಂಥದ್ದು. ಈಗಿನ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಮತ್ತೊಮ್ಮೆ ಈ ವರದಿಯನ್ನ ಸಿದ್ಧಪಡಿಸಬೇಕು, ಸರ್ವೆ ಮಾಡಬೇಕು, ಪ್ರತಿಯೊಂದು ಸಮುದಾಯಗಳಿಗೆ ಕುಟುಂಬಕ್ಕೂ ಕೂಡ ಭೇಟಿ ಕೊಡಬೇಕು ಅನ್ನುವಂಥದ್ದು ಕೂಡ ಇವರು ಪ್ರಬಲವಾಗಿರ್ತಕ್ಕಂಥ ಒಂದಿಷ್ಟು ಆರೋಪ. ಸೊ ಈ ಒಂದು ಆರೋಪಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಎರಡು ಪ್ರಬಲ ಸಮುದಾಯಗಳ ನಾಯಕರು ಕೂಡ ಹಲವಾರು ಬಾರಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದಿಷ್ಟು ಅದನ್ನ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ನೋಡಿಲ್ಲ. ಸುಖ ಸುಮ್ಮನೆ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸರ್ಕಾರದ ವಾದವಾಗಿರ್ತಕ್ಕಂಥದ್ದು, ಸಿಎಂ ಸಿದ್ದರಾಮಯ್ಯವರ ವಾದ ಮತ್ತು ಅಹಿಂದ ನಾಯಕರ ಒಂದು ವಾದ. ಹಾಗಾಗಿ ಈಗ ಅದನ್ನ ವರದಿಯನ್ನ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಚರ್ಚೆ ನಡೆಸಿ ಅದಾದ ಬಳಿಕ ಪರ ವಿರೋಧಗಳು ವ್ಯಕ್ತವಾದಂತ ಸಂದರ್ಭದಲ್ಲಿ ಅದನ್ನ ಪಕ್ಷದ ಹೈಕಮಾಂಡ್ ನಾಯಕರು ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದಕ್ಕೆ ಪ್ರಬಲ ಸಮುದಾಯದ ನಾಯಕರು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಅವರು ಯಾವ ರೀತಿಯಾಗಿ ಇದನ್ನ ನಿಲುವನ್ನ ವ್ಯಕ್ತಪಡಿಸ್ತಾರೆ, ಅಥವಾ ಇಲ್ಲ ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಹಾಗಾಗಿ ಪಕ್ಷ ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥದ್ದ ನಿರ್ಧಾರವನ್ನ ಕೈಗೊಳ್ತಾರೆ, ಅಥವಾ ತಮ್ಮ ರಾಜಕೀಯ ಭವಿಷ್ಯಕ್ಕೆ ತಮ್ಮ ನಾಯಕರಾಗಿ ಬೆಳೆಯುವುದಕ್ಕೆ ಕಾರಣವಾಗಿರ್ತಕ್ಕಂಥ ಸಮುದಾಯಗಳಿಗೆ ಬೆನ್ನೆಲುಬಾಗಿ ನಿಲ್ತಾರ, ಅಥವಾ ಯಾವ ರೀತಿಯಾಗಿ ಅವರ ಮುಂದಿನ ನಡೆ ಇರುತ್ತೆ, ಅವರ ಸಮುದಾಯದವರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಲಿಂಗಾಯತ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾದಿಂದಲೂ ದೊಡ್ಡ ಮಟ್ಟಿಗೆ ಇದನ್ನ ಖಂಡಿಸ್ತಿದ್ರು ಆ ಒಂದು ಅಧಿವೇಶನ ಇದ್ದಂತ ಸಂದರ್ಭದಲ್ಲಿ. ಹಾಗಾಗಿ ಮತ್ತೆ ಒಕ್ಕಲಿಗ ಸಮುದಾಯ ಕೂಡ ಇದನ್ನು ಪ್ರಬಲವಾಗಿ ಖಂಡಿಸ್ತಾ ಇದ್ರು. ಹಾಗಾಗಿ ಈಗ ಸಚಿವರು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದರಲ್ಲಿ ವರದಿಯನ್ನು ನೋಡಿದ ಬಳಿಕ ಯಾವ ರೀತಿಯಾಗಿ ಅವರ ಒಂದು ನಿಲುವಾಗಿರುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಜಯಪ್ರಕಾಶ್ ಹೆಗ್ಡೆ ಸಾರಥ್ಯದಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿತ್ತು. ಇದೀಗ ಸಚಿವ ಸಂಪುಟ ಸಭೆ ಇವತ್ತು ನಡೆಯುತ್ತೆ. ಬಹಳ ಕುತೂಹಲದ